ಇವಾಗ ಮಹಾವೀರ್ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಎಲ್ಲ ಕಡೆ ಪ್ರೊಸೆಷನ್ ಹೋಗಿ ಇವತ್ತನೇ ಬಂದು ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹೆಸರು? ನನ್ನ ಹೆಸರು ಸುನೀಲ್ ಕುಮಾರ್ ಜೈನ್ ಅಂತ. ನಾನು ದಿಗಂಬರ ಜೈನ ಸಮಾಜದ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೀನಿ. ಎಲ್ಲರಿಗಿಂತ ಮೊದಲಾಗಿ ನಾಡಿನ ಜನತೆಗೆ ಭಗವಾನ್ ಮಹಾವೀರ ತೀರ್ಥಂಕರರ ಜನ್ಮ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಹೇಳಿ ಸರ್, ಈಗ ಜಯಂತ್ಯೋತ್ಸವದ ಬಗ್ಗೆ ನಮ್ಮ ಮಹಾವೀರ್ ಬಗ್ಗೆ ಒಂದು ಸಂಸ್ಥೆ ಇದೆ. ಸೊ ಯಾವ ರೀತಿ ಅದು ನಡೀತಾ ಇದೆ ಅದ್ರ ಬಗ್ಗೆ ತಾವು ತಿಳಿಸ್ಬೋದು. ನೋಡಿ, ಇದು ಸುಮಾರು ವರ್ಷಗಳಿಂದ ಮಹಾವೀರ ಮಂಡಳಿ ಅನ್ನೋ ಒಂದು ಸಂಸ್ಥೆ ಸುಮಾರು 60 ವರ್ಷಗಳಿಂದ ಈ ಪೂಜಾ ಕಾರ್ಯಕ್ರಮ, ಮೆರವಣಿಗೆ ಇರ್ಬೋದು, ಇದು ಇವರಿಗೆ ಏನು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಹಂಚೋದಿರ್ಬೋದು, ಊಟದ ವ್ಯವಸ್ಥೆ ಮಾಡೋದಿರ್ಬೋದು, ಆಮೇಲೆ ಪಾನಕ ವ್ಯವಸ್ಥೆ ಮಾಡೋದಿರ್ಬೋದು, ಸಿಹಿ ಹಂಚೋದಿರ್ಬೋದು, ಇದೆಲ್ಲ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಅಹಿಂಸೆ ಬಗ್ಗೆ ಅಹಿಂಸೆ ನೋಡಿ, ಜೈನ ಧರ್ಮದ ತತ್ವನೇ ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯಿಂದ ಎಲ್ಲವನ್ನೂ ಗೆಲ್ಲಬಹುದು ಅಂತ ಹೇಳಿ ಈಗಾಗಲೇ ಪ್ರತಿಯಾಗಿದೆ. ಗಾಂಧೀಜಿಯವರು ಸಹ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಹಿಂಸೆಯಿಂದಾನೆ. ಅದು ಎಲ್ಲರಿಗೂ ಗೊತ್ತು. ಅಹಿಂಸೆನ ಯಾರು ತಳ್ಳಕ್ಕಾಗಲ್ಲ. ನೋಡಿ, ಜೈನ ಧರ್ಮದಲ್ಲಿ ಸೇವೆಗೆ ಮೊದಲನೇ ಹಸ್ತ ಚಾಚುತ್ತೆ. ಆಮೇಲೆ ಎಲ್ಲ ವರ್ಗದ ಜನರಿಗೆ ಸಹಾಯ ಹಸ್ತ ಮಾಡುವಂಥದ್ದು ಜೈನ ಧರ್ಮದ ಮೂಲ ಉದ್ದೇಶ, ಮುಖ್ಯ ಧ್ಯೇಯ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಜೈ ಜಿನೇಂದ್ರ. ಮೇಡಮ್, ಇವತ್ತು ಜೈನರ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ತಮ್ಮ ಸಮಾಜದ ಹೆಸರು ಮತ್ತು ತಮ್ಮ ಉದ್ದೇಶ ಏನು ಅಂತ ತಿಳಿಸ್ಬೋದು. ಎಲ್ಲ ಸಂಘ ಇದ್ದಾರೆ ಜೈನ್ಸ್ ಅಂತ. ಸೊ ಅವ್ರವ್ರ ಸಂಘಗಳಿಗೆ ಸಪ್ರೇಟ್ ಇದೆ. ಅವ್ರವ್ರ ಏನೇನು ಕೆಲಸ ಇದೆ ಸಪ್ರೇಟು ಅವ್ರವ್ರ ಕೆಲಸ ಮಾಡ್ತಾರೆ. ನಮ್ಮದು ಸಮೀಕ್ಷಾ ಮಿಲನ್ ಇದೆ. ನಾವು 18 ಮೆಂಬರ್ಸ್ ನಾವಿದ್ದೀವಿ. ಸೊ ಇವತ್ತು 2624ನೇ ಜಯಂತ್ಯೋತ್ಸವ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ತಿಂಗಳಿಂದಲೇ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೀಟಿಂಗ್ ಮಾಡ್ತೀವಿ, ಕಾಂಪಿಟೇಷನ್ ನಡೆಸ್ತೀವಿ ನಾವಿಲ್ಲಿ. ಸೊ ಆ ಕಾಂಪಿಟೇಷನಲ್ಲಿ ಬಂದಿರೋ ದುಡ್ಡನ್ನ ನಾವು ಫಂಡಾಗಿ ಇಟ್ಕೊಂಡು ನಾವು ಏನೇದಕ್ಕೂ ಅನಾಥಾಶ್ರಮ, ವೃದ್ಧಾಶ್ರಮ ಆಗಿರ್ಬೋದು, ಇಲ್ಲ ನಾವು ಜೈನ ಬಸ್ತಿ ಕಟ್ತಾ ಇದ್ದೀವಿ ಅನ್ಬೋದು, ಅಲ್ಲಿಗೆ ನಾವು ಆ ಫಂಡ್ನ ಡೊನೇಟ್ ಮಾಡ್ತೀವಿ. ಮೇಡಮ್, ಇವಾಗ ಸಮಾಜದಲ್ಲಿ ಸುಮಾರು ಜೈನ ಸಂಸ್ಥೆಗಳಿದೆ, ದಿಗಂಬರ ಮತ್ತು ಶ್ವೇತಾಂಬರ ಅಂತ. ಅದ್ರ ಬಗ್ಗೆ ಏನಾರು ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ದಿಗಂಬರನ ಶ್ವೇತಾಂಬರ? ನಾವು ದಿಗಂಬರ ಸಮಾಜದವರು. ದಿಗಂಬರ ನಮ್ಮದು ಸಮೀಕ್ಷಾ ಮಿಲನ್ ಇದೆ. ಸೊ ನಾವೀಗ ಕಾಂಪಿಟೇಷನ್ ಎಲ್ಲ ನಾವು ನಡೆಸಿದ್ವಿ ಬೆಳಿಗ್ಗೆಯಿಂದ. ಡ್ರಾಯಿಂಗ್ ಕಾಂಪಿಟೇಷನ್, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್, ರಂಗೋಲೆ ಇರುತ್ತೆ, ಫ್ಲವರ್ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಇರುತ್ತೆ. ಆ ಬಂದಿರೋ ದುಡ್ಡು ಮತ್ತು ಲಕ್ಕಿ ಡ್ರಾ ಅಂತ ಕೂಪನ್ ಮಾಡಿರ್ತೀವಿ. ಆ ಬಂದಿರೋ ದುಡ್ಡನ್ನು ನಾವು ಫಂಡಾಗಿ ಡೊನೇಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಇಂದು ಮೈಸೂರಿನಲ್ಲಿ ದಿಗಂಬರ ಜೈನ ಮಹಾಮಂಡಳಿ ಸಮಾಜದಿಂದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಅದಲ್ಲದೆ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಏರ್ಪಡಿಸಿದ್ದು ಸಕಲ ಎಲ್ಲ ಜೈನ ಸಮಾಜದವರು ಒಟ್ಟಾರೆ ಮಹಾವೀರ ಜಯಂತಿಯನ್ನು ಆಚರಿಸಿ, ಇದೇ ಸಂದರ್ಭದಲ್ಲಿ ಅದರ ಅಧ್ಯಕ್ಷರಾದ ಸುನಿಲ್ ಜೈನ್ ಹಾಗೂ ಉಪಾಧ್ಯಕ್ಷರಾದ ಭರತ್, ಕಾರ್ಯದರ್ಶಿಯಾದ ಲಕ್ಷ್ಮೀಬಾಬು ಮತ್ತು ಇದರ ಅಧ್ಯಕ್ಷರಾದ ಸುನಿಲ್ ರವರು ಮಾತನಾಡಿದರು. ಮಹಾವೀರ್ ಸೇವಾ ಸಂಸ್ಥಾನ ವತಿಯಿಂದ 2006ರಲ್ಲಿ ಮಹಾವೀರ್ ಅಹಿಂಸಾ ಪ್ರಶಸ್ತಿ ನೀಡಲಾಯಿತು. ಯಾರಿಗೆಲ್ಲ ಪ್ರಶಸ್ತಿ ನೀಡಲಾಯಿತು ಎಂದರೆ ಸಸ್ಯಾಹಾರಿಗಳಿಗೆ ಮತ್ತು ಅಹಿಂಸಾ ತತ್ವವನ್ನು ಪಾಲಿಸುವವರಿಗೆ ಹಾಗೂ ಅಹಿಂಸಾ ತತ್ವದ ಬಗ್ಗೆ ಪ್ರಚಾರ ಮಾಡುವವರನ್ನು ಗುರುತಿಸಿ ಸನ್ಮಾನಿಸಲಾಯಿತು.